ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ಸ್ವರ ಔವಿಂದ 5 ಪದಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡೋಣ. ಮೊದಲನೇ ಪದ ಅದರಲ್ಲಿ ಔ ಇದೆ. ಚ ಬರೆದು ಗುಡಿಸು ಚಿ ಔಚಿ ತಾಗೆ ಯಾವತ್ತು ತ್ಯ ಅಂತ ಆಗುತ್ತೆ. ಔಚಿತ್ಯ ಅನ್ನೋ ಒಂದು ಪದ. ಅನಂತರ ಇಲ್ಲಿ ಔ ಇದೆ. ಧ ಬರೆಯೋಣ. ಹೌದಾ ಯಾ ಬರೆದು ಅರ್ಕವತ್ತು ಔದಾರ್ಯ ಅಂತ ಆಗುತ್ತೆ. ದಾಗುಡಿಸು ದೀಗೊಂದು ಸೊನ್ನೆ ದ ಔದಾರ್ಯದಿಂದ ಅಂತ ಒಂದು ಪದ. ಇದು ಧ ಆಗುತ್ತೆ. ನೆಕ್ಸ್ಟ್ ಔತಣ ಔ ಬರೆದಿದ್ದೀವಿ. ತ ಅಣ್ಣ ಟಟ್ಟ ಡಟ್ಟ ನ ಬರುವಂಥ ನ ಬರೆದು ಔತಣ ಕಾ ಬರೆದು ಕೊಂಬು ಕಿಳಿ ಕೂಟ ಔತಣ ಕೂಟ ಅಂತ ಒಂದು ಪದ. ನೆಕ್ಸ್ಟ್ ಔ ಬರೆದಿದ್ದೀವಿ. ರಾ ಸೊನ್ನೆ ಔರಂಗ ಜ ಬರೆದು ಏತ್ವ ಕೊಟ್ಟು ದೀರ್ಘ ಜೇ ಬ ಬರೆದು ಹೀಗೆ ಕೊಟ್ಟು ಅಂದರೆ ಬ ಆಗುತ್ತೆ. ಔರಂಗಜೇಬ್ ಅಂತ. ನೆಕ್ಸ್ಟ್ ಪದ ಔ ಬರೆದಿದ್ದೀವಿ. ಶ ಔಷ ದ ದೀರ್ಘ ದ ಶ ದ ಲ ಯ ಔಷಧಾಲಯದ ಅಂತ ಒಂದು ಪದ ಮಾಡೋಣ. ಔಷಧ ಲ ಯ ದ ಔಷಧಾಲಯದ ಅಂತ 5 ಪದ ಟೋಟಲಿ ಆಯಿತು. ಈಗ ಅದನ್ನೆಲ್ಲ ಈ ಕಡೆ ಒಂದು ಸರಿ ಬರೆಯೋಣ. ಫಸ್ಟ್ ಪದ ಔ ಚಿ ಚಾಗುಡಿಸು ಚೀಗೆ ಚಿ ಬರೆದು ಪಕ್ಕದ ತಾ ಬರೆದು ಯಾವತ್ತು ಔಚಿತ್ಯ ಅಂತ. ಆಮೇಲೆ ಔ ಧ ಆಮೇಲೆ ಯಾ ಆದಮೇಲೆ ಅರ್ಕಾವತ್ ಔಧ ಏರ್ಯ ಅಂದರೆ ಇದನ್ನೇ ಅರ್ಕಾವತ್ ಫಸ್ಟ್ ಓದಿ ಆಮೇಲೆ ಯಾ ಓದಬೇಕು. ಔದಾರ್ಯ ದಾಗುಡಿಸು ದೀಗೊಂದು ಸೊನ್ನೆ ದ ಔದಾರ್ಯದಿಂದ ಅಂತ ಆಯಿತು. ನೆಕ್ಸ್ಟ್ ಪದ ಔ ತ ನ ಕ ಕೊಂಬು ಕಿಳಿ ಕೂಟ ಔತಣ ಕೂಟ ಅಂತ. ಅನಂತರ ಔ ರಾ ಸೊನ್ನೆ ಗ ಔರಂಗ ಜ ಬರೆದು ಏತ್ವ ಕೊಟ್ಟು ದೀರ್ಘ ಜೇ ಬಾ ಬರೆದು ಈ ಥರ ತಗೊಂಬಂದು ಇಲ್ಲಿ ಕೆಳಗೆ ಬಂದು ಹೀಗೆ ಮೇಲೆ ಕೊಟ್ಟು ಅಂದರೆ ಬ ಆಗುತ್ತೆ. ಔರಂಗಜೇಬ್ ಅಂತ. ನಂತರ ಔ ಬರೆದು ಶ ದ ದೀರ್ಘ ದ ಔಷಧ ಲ ಯ ದ ಔಷಧಾಲಯದ ಅಂತ ಒಂದು ಪದ. ಔಚಿತ್ಯ ಔದಾರ್ಯದಿಂದ ಔತಣ ಕೂಟ ಔರಂಗಜೇಬ್ ಔಷಧಾಲಯ ಅಂತ 5 ಪದಗಳ ರಚನೆ ಆಗಿದೆ. ಇದನ್ನು ಚೆನ್ನಾಗಿ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.